ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ನೋಡೋಣ. ಬನ್ನಿ ಹೇಗೋಗುತ್ತೆ ಇವತ್ತಿನ ಬ್ಲಾಗ್ ಅಂತ ಹೇಳ್ಬಿಟ್ಟು. ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋದಲ್ಲ, ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಓಪನ್ ಮಾಡ್ತಾ ಇದ್ದೀನಿ. ನಂದು 4 ಗಂಟೆ ಬಂದಿತ್ತು. ನಾನೊಂದು 5:30 ಸುಮಾರು ಅದನ್ನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ನಾನು ರಿಂಗ್ ಲೈಟ್ನ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ನನಗಂತೂ ಅದು ಸೆಟ್ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಬ್ರದರ್ ಬಂದರು, ಅವರು ಮಾಡಿಕೊಟ್ರು. ಅವ್ರಿಗೂ ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆನಂತರ ಹಂಗೆ ಮಾಡಿದರು. ನೋಡಿ ಫಸ್ಟು ಉಲ್ಟಾ ಹಾಕ್ಬಿಟ್ಟಿದ್ವಿ, ಆನಂತರ ಮತ್ತೆ ಸೀದಾ ಮಾಡ್ಕೊಂಡ. ಅವರು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾಯಿರೋದು, ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. ಆನಂತರ ಫೈನಲಾಗಿ ಈ ಥರ ರೆಡಿ ಮಾಡಿದೆ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸ್ ಏನು ಅಷ್ಟೇನು ಚೆನ್ನಾಗಿಲ್ಲ. ರಾತ್ರಿ ಊಟಕ್ಕೆ ಮೂಲಂಗಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲಲ್ಲಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ, ತೊಗರಿ ಬೇಳೆನ. ಮತ್ತು ಒಂದು 4 ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಮೂಲಂಗಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೆನೆಸಿರೋವಂಥ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋವಷ್ಟು ನೀರು ಹಾಕಬೇಕು. ನೋಡಿ ನೀರು ಹಾಕ್ಕೊಂಡು ಆನಂತರ ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಸೇಮ್ ಬೇಳೆ ಯಾವ ಥರ ಮಾಡ್ತೀವಲ್ಲ ಆ ಥರ ಕುದಿಸೋಕ್ಕೆ ಇಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ತೊಗೊಂಡು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಇವಾಗ ನಮ್ಮ ನೀರಲ್ಲಿ ಒಂದು 3 ವಿಸಿಲ್ ಆದರೆ ಸಾಕಾಗುತ್ತೆ. ನೋಡಿ ಇವಾಗ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ನಾನು 3 ವಿಸಿಲ್ ಅಷ್ಟೇ ಹಾಕಿಸ್ತೀನಿ. ಆ ಕಡೆ ಕುಕ್ಕರ್ನ ಎತ್ತಿಟ್ಕೊಂಬಿಟ್ಟು ಈ ಕಡೆ ಒಂದು ಪಾತ್ರೆನ ಇಡ್ತಾಯಿದ್ದೀನಿ ಒಗ್ಗರಣೆಗೆ ಅಂತೇಳ್ಬಿಟ್ಟು. ನೋಡಿ ಇವಾಗ ಪಾತ್ರೆ ಕಾದ ನಂತರ ಎಣ್ಣೆನ ಹಾಕ್ತಾಯಿದ್ದೀನಿ ಪಾತ್ರೆಗೆ. ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ನಾನು. ಎಣ್ಣೆ ಕಾದ ನಂತರ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದನ್ನೇ ಮೊದಲಿಗೆ ಹಾಕ್ಕೋಬೇಕಿತ್ತು ನಾನು, ಜೀರಿಗೆ ಮತ್ತು ಸಾಸಿವೆನ. ಇವಾಗ ನೋಡಿ ಅದು ಕಾದ ನಂತರ, ಎಣ್ಣೆ ಕಾದ ನಂತರ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿನ. ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಆದ ನಂತರ ಮೂಲಂಗಿನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿನ ಕಟ್ ಮಾಡ್ಕೋಬೋದು. ಈ ಥರ ದೊಡ್ಡ ದೊಡ್ಡ ಪೀಸ್ ಆದ್ರೆ ಚೆನ್ನಾಗಿರುತ್ತೆ. ಫುಲ್ ತೆಳ್ಳಗೂ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾರು ಊಟ ಮಾಡೋದಕ್ಕೆ. ನೋಡಿ ಈ ಕಡೆ ಬೇಳೆನೂ ಬೆಂದ್ಕೊಂಡಿದೆ. ಈ ಥರ ಮಾಡಿಕೊಂಡ್ರೆ ಬೇಗನೂ ಮಾಡ್ಕೊಂಬಿಡ್ಬೋದು ಅಡುಗೆನ. ನೋಡಿ ಇವಾಗ ಬೇಳೆ ಬಂದಿದೆ ಅಲ್ಲ, ಇದನ್ನು ಸ್ವಲ್ಪ ಮಸ್ಕೋಬೇಕು. ಮಸ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ ಇವಾಗ ಇದೂ ಬೆಂದಿದೆ. ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೇಳೆನ ಮಸ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಥರನೇ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಊಟ ಮಾಡೋಷ್ಟ್ರಲ್ಲಿ ಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರನೇ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಸೋಕೆ ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈ ಥರ ಸಾಂಬಾರು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಮೂಲಂಗಿ ಸಾಂಬಾರು ರೆಡಿ ಆದಂಗೆ ತುಂಬ ಚೆನ್ನಾಗೂ ಇರುತ್ತೆ. ನೋಡಿ ಆ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ನಾನು, ಬೇಗ ಆಗಿಬಿಡಲಿ ಅಂತೇಳ್ಬಿಟ್ಟು. ನೋಡಿ ಈ ಥರ ಕುದಿಸ್ಕೊಂಡ್ರೆ ಅಡುಗೆನೂ ರೆಡಿಯಾಗಿದೆ. ನಮ್ಮ ಪಾಪು ಇದರಷ್ಟರಲ್ಲಿ ನಾವು ಕೂಡ ಊಟನ ಮುಗಿಸ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ
ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ.